ಶ್ರೀ ವಾಮನ ಪುರಾಣಂ 88ನೆಯ ಅಧ್ಯಾಯವು. ಪುಲಸ್ತ್ಯರು ಪಾಪಶಮನವೆಂಬ ಮತ್ತೊಂದು ಸ್ತೋತ್ರವನ್ನು ಹೇಳುತ್ತಾರೆ. ಎಲೆ ಮುನಿಯೇ, ಯಾವ ಈ ಸ್ತೋತ್ರದ ಅಧ್ಯಯನವು ಎಲ್ಲ ಪಾಪಗಳನ್ನು ನಾಶ ಮಾಡಬಲ್ಲದೋ ಅಂತಹ ಎರಡನೆಯ ಪಾಪ ಶಮನ ಸ್ತುತಿಯನ್ನು ನಿನಗೆ ಹೇಳುತ್ತೇನೆ. ದೇವಾಧಿಪತಿಯಾದ ಮತ್ಸ್ಯರೂಪಿಯನ್ನು ಕೂರ್ಮರೂಪಿಯನ್ನು ನಮಸ್ಕರಿಸುತ್ತೇನೆ. ಹಯವದನನನ್ನು, ಶಂಕರನನ್ನು, ತ್ರಿವಿಕ್ರಮ ರೂಪಿಯಾದ ವಿಷ್ಣುವನ್ನು ನಮಸ್ಕರಿಸುತ್ತೇನೆ. ಋಷಿಕೇಶ ರೂಪನಾದ ಮಾಧವನನ್ನು, ಕುಮಾರಿಲ ರೂಪಿಯಾದ ಶಂಕರನನ್ನು, ನಾರಾಯಣನನ್ನು ನಮಸ್ಕರಿಸುತ್ತೇನೆ. ಗರುಡ ವಾಹನನಿಗೆ ನಮಸ್ಕಾರಗಳು. ವಿಜಯಪ್ರದನಾದ ನರಸಿಂಹಮೂರ್ತಿಯನ್ನು, ರೂಪಧಾರಿಯನ್ನು, ಕುರುಧ್ವಜವನ್ನು, ಬ್ರಾಹ್ಮಣ ಪ್ರಿಯನಾದ ಅಖಂಡನಾದ ಕಾಮಪಾಲನನ್ನು ನಮಸ್ಕರಿಸುತ್ತೇನೆ. ವಿಶ್ವಕಾರಣನಾದ ಅಜಿತಮೂರ್ತಿಯನ್ನು, ಬ್ರಾಹ್ಮಣ ಪ್ರಿಯನಾದ ಪುಂಡರೀಕನನ್ನು, ಹರಿಯನ್ನು, ಶಂಭುವನ್ನು, ಇತರ ಪ್ರಜಾಪತಿಗಳೊಡಗೂಡಿದ ಬ್ರಹ್ಮನನ್ನು ಸಹ ನಮಸ್ಕರಿಸುತ್ತೇನೆ. ಶೂಲಪಾಣಿಯಾಗಿಯೂ ಸುವರ್ಣಾಕ್ಷನಾಗಿಯೂ ಇರುವ ಶಿವನನ್ನು, ಚಕ್ರಧರನಾಗಿಯೂ ಗೋಪಾಲನಾಗಿಯೂ ಪೀತಾಂಬರಧಾರಿಯಾಗಿಯೂ ಇರುವ ವಿಷ್ಣುವನ್ನು ಸಹ ನಮಸ್ಕರಿಸುತ್ತೇನೆ. ಗದಾಪಾಣಿಯಾಗಿಯೂ ದರ್ಭಶಾಯಿಯಾಗಿಯೂ ಇರುವ ಮಹಾವಿಷ್ಣುವನ್ನು, ಪಾಪನಾಶಕನಾದ ಅರ್ಧನಾರೀಶ್ವರನನ್ನು ಸಹ ನಮಸ್ಕರಿಸುತ್ತೇನೆ. ಗೋಪಾಲನಾಗಿಯೂ ವೈಕುಂಠಪತಿಯಾಗಿಯೂ ಚಾಪಧಾರಿಯಾಗಿಯೂ ವಿಷ್ಣು ರೂಪಿಯಾಗಿಯೂ ಜ್ಯೇಷ್ಠೇಶನೆಂಬ 5ನೇ ರೂಪವುಳ್ಳವನಾಗಿಯೂ ಇರುವ ಮಹಾವಿಷ್ಣುವನ್ನು ನಮಸ್ಕರಿಸುತ್ತೇನೆ. ಜಂಬುಕ ಮುನಿಯೊಡಗೂಡಿದ ಶಾಂತನಾದ ಮಾರ್ಕಂಡೇಯನನ್ನು ನಮಸ್ಕರಿಸುತ್ತೇನೆ. ಪದ್ಮಕಿರಣನನ್ನು, ವಡವಾಮುಖನೆಂಬ ದೇವನನ್ನು ನಮಸ್ಕರಿಸುತ್ತೇನೆ. ಷಣ್ಮುಖನನ್ನು, ಬಾಹ್ಲೀಕನನ್ನು, ಶಂಖೀದೇವನನ್ನು ನಮಸ್ಕರಿಸುತ್ತೇನೆ. ಪದ್ಮಕಿರಣನನ್ನು, ಕುಶೇಶಯನನ್ನು ನಮಸ್ಕರಿಸುತ್ತೇನೆ. ನಿಷ್ಪಾಪನಾದ ಸ್ಥಾಣುದೇವನನ್ನು, ವನಮಾಲಿಯಾದ ಕೃಷ್ಣನನ್ನು, ಲಾಂಗೀಲೀಶ ಅಂದರೆ ಬಲರಾಮ ರೂಪನಾದ ಆ ಶ್ರೀಪತಿಯನ್ನು ನಮಸ್ಕರಿಸುತ್ತೇನೆ. ತ್ರಿಸೌವರ್ಣಮೂರ್ತಿಯನ್ನು, ಭೂಮಂಡಲಧಾರಿಯಾದ ವರಾಹಮೂರ್ತಿಯನ್ನು ಸಹ ನಮಸ್ಕರಿಸುತ್ತೇನೆ. ನಾಚಿಕೇತವೆಂಬ ಅಗ್ನಿತ್ರಯವುಳ್ಳ ಕರ್ಮದಿಂದ ಲಭ್ಯವಾಗುವ ಆ ಬ್ರಹ್ಮಮೂರ್ತಿಯನ್ನು, ಸರ್ವವ್ಯಾಧೀನಾಶಕನಾದ ಜಟಾಧಾರಿಯಾದ ಶಂಕರನನ್ನು ಸಹ ನಮಸ್ಕರಿಸುತ್ತೇನೆ. ಚಂದ್ರಸೂರ್ಯರನ್ನು, ಧ್ರುವನನ್ನು, ತೇಜಸ್ವಿಯಾದ ರುದ್ರನನ್ನು, ಪದ್ಮನಾಭನನ್ನು, ತೇಜಸ್ವಿಯಾದ ನೇತ್ರಗಳುಳ್ಳ ಸ್ಕಂದನನ್ನು ನಮಸ್ಕರಿಸುತ್ತೇನೆ. ಭೀಮೇಶ್ವರನನ್ನು, ಹಂಸಮೂರ್ತಿಯನ್ನು, ಹಾಟಕೇಶ್ವರನನ್ನು ನಮಸ್ಕರಿಸುತ್ತೇನೆ. ಸದಾಹಂಸನನ್ನು, ಘ್ರಾಣ ತರ್ಪಣ ಮೂರ್ತಿಯನ್ನು ನಮಸ್ಕರಿಸುತ್ತೇನೆ. ಸುವರ್ಣ ಕವಚಧಾರಿಯಾದ ಮಹಾಯೋಗೀಶ್ವರನನ್ನು, ಶ್ರೀನಿವಾಸನೆಂಬ ಪುರುಷೋತ್ತಮನನ್ನು ನಮಸ್ಕರಿಸುತ್ತೇನೆ. ಚತುರ್ಭುಜನನ್ನು, ಸುಧಾಧಿಪವನ್ನು, ವನಸ್ಪತಿ, ಮಧುಪತಿ, ಮನುಗಳನ್ನು ಸಹ ನಮಸ್ಕರಿಸುತ್ತೇನೆ. ಶ್ರೀಕಂಠ, ನೀಲಕಂಠ, ಸದಾಶಿವ, ಶರ್ವ, ಗೌರೀಶ, ಲಕುಡೇಶ್ವರರೆಂಬ ತೀರ್ಥದೇವತೆಗಳನ್ನು ಮತ್ತು ಮನೋಹರನಾದ ವಾಸುದೇವ, ಕೃಷ್ಣ, ಚಕ್ರಪಾಣಿ ಇವರನ್ನು ಸಹ ನಮಸ್ಕರಿಸುತ್ತೇನೆ. ಯಶಸ್ವಿಯಾಗಿಯೂ ಮಹಾಬಾಹುವಾಗಿಯೂ ಇರುವ ಕುಶಪ್ರಿಯನನ್ನು ನಮಸ್ಕರಿಸುತ್ತೇನೆ. ಸುರರಿಂದ ಪೂಜಿತನಾಗಿ ಗದೆಯನ್ನು ಮರೆಮಾಚಿಕೊಂಡು ಪ್ರಕಾಶಿಸುವ ಸುನೇತ್ರವೆಂಬ ಭೂಧರ ಮೂರ್ತಿಯನ್ನು, ಭದ್ರಾಕ್ಷ, ವೀರಭದ್ರ, ಶಂಕುಕರ್ಣಿ ಎಂಬ ಗಣಾಧಿಪತಿಗಳನ್ನು ನಮಸ್ಕರಿಸುತ್ತೇನೆ. ವೃಷಭಾರೂಢನಾದ ಶಂಕರನನ್ನು, ಚಂದ್ರನಂತಿರುವ ವಿಶ್ವಾಮಿತ್ರನನ್ನು, ಉಪೇಂದ್ರ ರೂಪಿಯಾಗಿರುವ ಗೋವಿಂದನನ್ನು, ಪಂಕಜ ಪ್ರಿಯನನ್ನು ನಮಸ್ಕರಿಸುತ್ತೇನೆ. 1000 ತಲೆಯುಳ್ಳ ಕುಂದಮಾಲಿಯನ್ನು, ಕಾಲಾಗ್ನಿ ರೂಪನಾದ ಗಜಚರ್ಮಧಾರಿಯಾದ ರುದ್ರದೇವನನ್ನು ನಮಸ್ಕರಿಸುತ್ತೇನೆ. ಛಾಗಲೇಶನನ್ನು, ಪಂಕಜಾಸನನನ್ನು, ಸಹಸ್ರ ಕಣ್ಗಳುಳ್ಳ ಕೋಕನದನನ್ನು, ಹರಿಶಂಕರನನ್ನು ನಮಸ್ಕರಿಸುತ್ತೇನೆ. ಅಗಸ್ತ್ಯನನ್ನು, ಗರುಡನನ್ನು, ವಿಷ್ಣುವನ್ನು, ಕಪಿಲನನ್ನು, ವಾಗ್ರೂಪವಾದ ಬ್ರಹ್ಮವನ್ನು, ಚತುರ್ಮುಖನನ್ನು, ಪರಬ್ರಹ್ಮನನ್ನು ಸಹ ನಮಸ್ಕರಿಸುತ್ತೇನೆ. ಊಹಿಸಲಶಕ್ಯನಾಗಿಯೂ ಅನೇಕ ಮುಖವಾದ ಜ್ಞಾನಜ್ಯೋತಿಯುಳ್ಳವನಾಗಿಯೂ ತಪೋಮಯನಾಗಿಯೂ ಧರ್ಮ ನಿಯಾಮಕನಾಗಿಯೂ ಗರುಡ ವಾಹನನಾಗಿಯೂ ಇರುವ ಚತುರ್ಭುಜನಾದ ದೇವನನ್ನು ನಮಸ್ಕರಿಸುತ್ತೇನೆ. ಸರ್ವಭೂತಾಂತರ್ಯಾಮಿಯಾಗಿಯೂ ಸರ್ವಲಕ್ಷಣಶಾಲಿಯಾಗಿಯೂ ಶಾಂತತೆಯಿಂದ ಮಹಾಯೋಗಿಯಾಗಿಯೂ ನಿರ್ಮಲನಾದ ಅವ್ಯಕ್ತರೂಪಿಯಾದ ಪಾಪನಾಶನ ಮೂರ್ತಿಯನ್ನು ನಮಸ್ಕರಿಸುತ್ತೇನೆ. ಪಾಪಲೇಪವಿಲ್ಲದೆಯೂ ಪ್ರಾಕೃತಾಕಾರವಿಲ್ಲದೆಯೂ ಹೇಯಗುಣ ಸಂಬಂಧವಿಲ್ಲದೆಯೂ ಇರುವ ಸರ್ವ ಪಾಪನಾಶಕನಾದ ಸರ್ವಪ್ರಾಪ್ಯನಾದ ಆ ಶರಣ್ಯನಲ್ಲಿಯೇ ನಾನು ಶರಣಾಗತನಾಗಿರುವೆನು. ಅವನನ್ನು ನಮಸ್ಕರಿಸುತ್ತೇನೆ.
ಪರಮ ಪವಿತ್ರವಾಗಿಯೂ ಪುರಾತನನಾಗಿಯೂ ಯಶಸ್ಕರನಾಗಿಯೂ ಪಾಪನಾಶಕನಾಗಿಯೂ ಇರುವ ಈ ಸ್ತುತಿಯನ್ನು ಮಹರ್ಷಿಗಳಾದ ಅಗಸ್ತ್ಯರು ಹೇಳಿರುವರು. ಇದರ ಸಂಕೀರ್ತನವು ಸ್ಮರಣೆಯು ಸಂಬಂಧ ಮಾತ್ರವೂ ಕೂಡ ಸರ್ವ ಪಾಪಗಳಿಗೂ ನಾಶಕವಾಗಿ ಯಶಸ್ಕರವಾಗಿ ಆದೀತು. ಇಂತು ಶ್ರೀ ವಾಮನ ಪುರಾಣದ ವಾಮನ ಪ್ರಾದುರ್ಭಾವದಲ್ಲಿನ ಪ್ರಹ್ಲಾದ ತೀರ್ಥ ಯಾತ್ರೆಯ 2ನೆಯ ಪಾಪನಾಶನ ಸ್ತವನವೆಂಬ 88ನೆಯ ಅಧ್ಯಾಯವು ಸಮಾಪ್ತವಾದುದು. ಶ್ರೀರಸ್ತು.